This video is made for entertainment purpose only, it doesn't mean to hurt any. And don't take it seriously. ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ, ಸಂತಾನಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ನಮ್ಮವ್ವ ನಿನ್ನ ಪೂಜೆನ ಸಾಂಗವಾಗಿ ನೆರವೇರಿಸ್ಬಿಟ್ಟಿದ್ದೀನಿ ಕಣವ್ವ. ಒಂದಕ್ಕೆ ಹತ್ತಾಗಿ, 10 ನೂರಾಗಿ, 100 ಸಾವಿರಾಗಿ, 1000 ಲಕ್ಷ ಆಗಿ, ಲಕ್ಷ ಕೋಟಿ ಆಗಂಗ ಅನುಗ್ರಹಿಸವ್ವ ನನ್ನವ್ವ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಭಿ ಅಂತ. ನಾನು ಮೈಸೂರಿಂದ ಬಂದಿದ್ದೀನಿ. ವಿಷಯ ಏನಂದರೆ, ರಕ್ಷಕ್ ಪುಲಟ್ ಅವ್ರದ್ದು ಇವತ್ತು ಬರ್ತಡೇ. ನಾವು ಮೈಸೂರಿಂದ ಎಲ್ಲ ಕೆಲಸ ಎಲ್ಲನೂ ಬಿಟ್ಟು ಅವ್ರ ಪ್ರೀತಿಗೋಸ್ಕರ, ಅಭಿಮಾನಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ನಾವು ನಮ್ಮ ಟೀಮು ನಾವು ಕರೆದವ್ರನ್ನ ನೀವು ಮೈಸೂರಿಗೆ ಬನ್ನಿ, ಮೈಸೂರಲ್ಲಿ ನಾವು ಹುಡುಗರಿಗೆಲ್ಲ ಬುಕ್ ಹಂಚ ವಿತರಣೆ ಮಾಡ್ತೀವಿ ಅಂತ. ಇಲ್ಲ ಅಭಿ, ಸ್ವಲ್ಪ ಬ್ಯುಸಿ ಇದ್ದೀವಿ, ಫ್ರೀ ಆದಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ನಮ್ಮ ಟೀಮ್ ಎಲ್ಲ ಬಂದಿದ್ದೀವಿ. ರಕ್ಷಕರ ಬರ್ತಡೇ ಮಾಡಬೇಕಂತ ನಮಗೂ ಇಷ್ಟ ಇದೆ. ಅವರು ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಬೇಕು. ನಮ್ಮಂಥ ಕಲಾವಿದರಿಗೆಲ್ಲ ಅವ್ರ ಸ್ಫೂರ್ತಿ ಆಗಬೇಕು. ಅವರು ದೊಡ್ಡ ಮಟ್ಟಿಗೆ ಹೆಸರು ಆಗಬೇಕನ್ನೋದು ನಮ್ಮ ಆಸೆ. ತಾಯಿ ಚಾಮುಂಡೇಶ್ವರಿ ಕೇಳ್ಕೊಳ್ಳೋದು ಇಷ್ಟೇ. ರಕ್ಷಕವ್ರಿಗೆ ಒಳ್ಳೇದಾಗಬೇಕು. ಹುಟ್ಟುಹಬ್ಬದ ಶುಭಾಶಯಗಳು ರಕ್ಷಕವ್ರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮೈಸೂರು ಮೈಸೂರು ನಾನು 4 ಗಂಟೆ ರಾತ್ರಿಗೆ ಬಂದು, ಹಳ್ಳಿ ಮೈಸೂರಿಂದ ಒಂದು 28 ಕಿಲೋಮೀಟ್ರ್ ದೂರ ಇದೆ. ಅಲ್ಲಿಂದ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದು, ಅಲ್ಲಿಂದ ನಾವು 5 ಗಂಟೆ ಟ್ರೈನ್ ಹತ್ತಿ ಈಗ ಬಂದಿದ್ದೀವಿ. ಇಲ್ಲಿ ಬಂದು ಮುಗಿಸ್ಕೊಂಡು ಹಬ್ಬನ ಆಚರಿಸ್ಬಿಟ್ಟು ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟ. ಯಾವ ರೀತಿ ಸಿಂಪಲ್ ಆಗಿ ಮಾಡಬೇಕು? ಸಿಂಪಲ್ ಏನಿಲ್ಲ, ಗ್ರ್ಯಾಂಡಾಗೆ ಮಾಡ್ತೀವಿ. ಗ್ರ್ಯಾಂಡಾಗೆ ಮಾಡ್ತೀವಿ. ಹಬ್ಬ ಅಲ್ವಾ ಇವತ್ತು, ಅದರಿಂದ. ಬೇರೆ ಏನಾದರೂ ಇದೆಯಾ ಕೇಳೋದು? ಅಲ್ಲ ಹೇಳಿ. ಈಗ ನೆಕ್ಸ್ಟು ಇವ್ರದ್ದು ಮೂವಿ ಬರ್ತಾ ಇದೆ. ಅದೇ ಮೂವಿ ಬರ್ತಾ ಇದೆ. ಮೂವಿಗೆ ಏನಂದರೆ, ನಾವು ಎಲ್ಲ ಕಡೆ ಮೈಸೂರಾದ್ಯಂತ ನಾವು ಪ್ರಚಾರ ಮಾಡಿಸ್ತೀವಿ. ಏನು ಬೇಕು ಅವ್ರು ಪಾಸ್ ಬೆಳಿಬೇಕಷ್ಟೇ. ಏನಂದರೆ, ಎಲ್ಲರೂ ಬೆಳೆಯೋದಲ್ಲ, ಯಾರ್ಯಾರು ಬೆಳಿಬೇಕು ಅವ್ರು ಬೆಳಿಬೇಕು. ತುಂಬ ಕಷ್ಟಪಡ್ತಾ ಇದ್ದಾರೆ. ಹಾರ್ಡ್ ವರ್ಕ್ ಇದೆ. ಜನಗಳನ್ನ ಹೆಂಗೆ ಮಾತಾಡಿಸ್ಬೇಕು, ಏನು ಅಭಿಮಾನಿಗಳನ್ನ ಎಲ್ಲರೂ ಪ್ರತಿಯೊಂದು ಭಾವನೆ ಇದೆ. ಒಳ್ಳೆ ನಡೆ ನುಡಿ ಇದೆ. ಹೆಂಗೆ ಮಾತಾಡಿಸ್ಬೇಕು ಎಲ್ಲ ಪ್ರೀತಿಯಿಂದ ನೋಡಿ. ಈಗ ಬಂದೇಟ್ಲೆ ಎಲ್ರಿಗೂ ಮನೆ ಕರೆಸಿ ತಿಂಡಿ ಕೊಡಿಸ್ತಾ ಇದ್ದಾರೆ. ಯಾರು ಮನೆ ಒಳಗೂ ಕುಡಿಸಲ್ಲ. ಎಲ್ಲರೂ ಪ್ರತಿಯೊಬ್ಬರನ್ನು 10 ತಪ ಕೇಳಿದ್ದಾರೆ, ತಿಂಡಿ ಮಾಡಿ ಬನ್ನಿ, ತಿಂಡಿ ಮಾಡಿ ಅಂತ. ನಾನು ಇದುವರೆಗೂ ಎಲ್ಲ ಸುಮಾರು ಜನ ನಟರ ಮನೆಗೆ ಹೋಗಿದ್ದೀನಿ, ಯಾರ ಮನೇಲಿ ಈ ಥರ ರೆಸ್ಪಾನ್ಸ್ ಮಾಡಿರಲಿಲ್ಲ. ನಾನು ಬುಲೆಟ್ ಪ್ರಕಾಶ್ ಅವರು ಮನೆಗೆ ಈ ಥರ ಫಸ್ಟೇ ಬಂದಿದ್ದು ನೋಡಿ ತುಂಬ ಖುಷಿ ಆಯಿತು. ಈಗ ಹೀರೋ ಥರ ಇದ್ದೀರಿ, ರಾಕಿಂಗ್ ಸ್ಟಾರ್ ಎಷ್ಟು ಥರ ಇದ್ದೀರಿ? ಹಾಯ್ ಸರ್, ನಿಮ್ಮ ಹೆಸರು? ಲಲಿತ್ ಅಂತ ಸರ್. ನಾನು ಎಲ್ಲಿಂದ ಬಂದಿದ್ದೀರಿ ಸರ್? ನಾನು ರಾಮಹಳ್ಳಿಯಿಂದ ಬಂದಿದ್ದೀನಿ. ರಕ್ಷಕ್ ಸರ್ ನನಗೆ ತುಂಬ ದಿನದಿಂದನೇ ನಂಗೆ ಪರಿಚಯ ಇದ್ರು. ಆಲ್ಮೋಸ್ಟ್ 1 ವರ್ಷದಿಂದ. ಇನ್ಫ್ಯಾಕ್ಟ್ ನಮ್ಮ ಬ್ರದರು ಬಿಯವರನ್ ಅಂತ ಇದ್ದಾರೆ, ಅವರು ಟ್ಯಾಟು ಕೂಡ ಹಾಕ್ಸ್ಕೊಂಡಿದ್ರು ರಕ್ಷಕ್ ಸರ್ದು. ಹಾಗೆ ನಾವು ಹುಡುಗರೆಲ್ಲ ಸೇರ್ಕೊಂಡು ಒಂದು ಕಪ್ಪು ಚುಕ್ಕಿ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಿದ್ವಿ. ಅವ್ರು ಕರೆದು ನಮ್ಮನ್ನ ಅವ್ರ ಮನೇಲಿ ಕೂರಿಸಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಪ್ರಮೋಟ್ ಮಾಡಿಕೊಟ್ಟಿದ್ರು ಅವರು. ಅದಕ್ಕೋಸ್ಕರ ನಾನು ರಕ್ಷಕಣ್ಣನ ಯಾವತ್ತೂ ಮರೆಯೋದೇ ಇಲ್ಲ. ನಾನು ರಕ್ಷಕಣ್ಣನ ಬರ್ತಡೆಗೆ ನಾನು ತುಂಬ ನಮ್ಮ ಹುಡುಗರಿಗೆಲ್ಲ ಹೇಳಿದ್ದೀನಿ, ಎಲ್ಲರೂ ಬರ್ತಾ ಇದ್ದಾರೆ, ಎಲ್ಲ ಅಣ್ಣನ ಬರ್ತಡೇನ ಜೋರಾಗಿ ಆಚರಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಲ್ಲಿಂದ
ಬೆಳಗ್ಗೆ ನಾವು ಅಲ್ಲಿಂದ ಹಂಗಂದ್ರೆ ನಾನು ಬೆಳಿಗ್ಗೆ 5 ಗಂಟೆಗೆ ರೆಡಿ ಇದೆ. ಎಲ್ಲ ಹುಡುಗರಿಗೂ ಈಗ ನಮ್ಮ ಹುಡುಗರು ಹಾಸನಿಂದನೂ ಬರ್ತಾ ಇದ್ದಾರೆ ಕೆಲವರು, ಸೊ ಅವ್ರಿಗೋಸ್ಕರ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ ನಾವು ಒಂದು 10 ಗಂಟೆಗೆ ಬಿಟ್ವಿ ನಾವು ಅಲ್ಲಿಂದ. ಈಗ ರಕ್ಷಕ್ ಸಿನಿಮಾ ನೋಡಿದಿರಿ, ನೆಕ್ಸ್ಟ್ ಯಾವ ತರ ಸಿನಿಮಾ ನೋಡ್ಬೇಕು ಅಂತ ಆಸೆ ಇದೆ? ಅಣ್ಣನ ಆಸೆ ಏನಂದ್ರೆ ನೆಕ್ಸ್ಟ್ ಆಕ್ಷನ್ ಫಿಲಮ್ ಮಾಡಬೇಕು ಅಂತ ಅಣ್ಣನ ಆಸೆ ಇದೆ. ಸೊ ಅದಕ್ಕೋಸ್ಕರ ಅದ್ದೂರಿಯಾಗಿ ಅಣ್ಣನ ವೆಲ್ಕಮ್ ಮಾಡ್ಕೊಳ್ಳೋದು ಅಂತ ಎಲ್ಲ ಹುಡುಗರು ಪ್ಲಾನಿಂಗ್ ಇದೆ. ಮತ್ತೆ ಈಗ ದರ್ಶನ್ ಅವ್ರ ಜೊತೆ ಒಟ್ಟಿಗೆ ಆಕ್ಟ್ ಮಾಡ್ಬೇಕು ಅವರು ಅಂತ ಅಭಿಮಾನಿಗಳು ಒತ್ತಾಯ ಇದೆ. ಹೌದು, ಅದ್ರ ಬಗ್ಗೆ ಹೇಳೋದಾದ್ರೆ ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ, ಅವ್ರನ್ನೇ ಕೇಳಿ. ಬಾಸ್ ಜೊತೆ ಅವ್ರು ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಮಾತ್ರ. ಅದು ಮಾತ್ರ ಬಾಸ್ ಜೊತೆ ಅವರು ಏನಾದ್ರು ಫಿಲಮ್ ಮಾಡಿದ್ರು ಅಂದ್ರೆ ನೆಕ್ಸ್ಟ್ ಅದು ಇಡೀ ಇಂಡಸ್ಟ್ರಿ ಹಿಟ್, ಅದು ರೆಕಾರ್ಡ್ ಗ್ಯಾರಂಟಿ ಆಲ್ ಓವರ್ ಇಂಡಿಯಾ ಸಪೋರ್ಟ್. ಇನ್ನು ಒಂದು ಹೆಚ್ಚಿಗೆ ಮಾತಾಡಿದ್ರ ನನ್ನ ನಾಲ್ಗೆ ಮಾತಾಡುದಿಲ್ಲ, ಈ ನನ್ನ ಕುಡುಗೋಲು ಮಾತಾಡ್ತಿದ್ವಿ. ಮಾಡ್ತೀವಿ. ಮಂಡ್ಯ ಟು ಇಂಡಿಯಾ ಪಕ್ಕಾ ಫಿಕ್ಸ್ ಗ್ಯಾರಂಟಿ. ಫಿಲಂ ಬ್ಲಾಕ್ ಬಸ್ಟರ್ ಗ್ಯಾರಂಟಿ. ಅಂತ ದುಡ್ಡು ಹಾಕ ನಾವು ಪ್ರಮೋಷನ್ ಮಾಡ್ತೀವಿ. ಅಂತ ದುಡ್ಡು ಹಾಕ ನಾವು ಪ್ರಮೋಷನ್ ಮಾಡ್ತೀವಿ. ಒಂದ್ ಪೋಸ್ಟ್ ಕಾರ್ಡ್ಗೆ ನಿಮ್ಮ ಹತ್ರ ಗತಿ ಇಲ್ಲ. ರಕ್ಷಕ್ ಅವ್ರಿಗೆ ಏನ್ ಹೇಳ್ತೀರಿ ಹುಟ್ಟಿದ ಬುಕ್ಕೆ ಸ್ಪೆಷಲ್? ಅಣ್ಣ ಯಾಕೆಂದ್ರೆ ಅದು ಬೆಳಗ್ಗೆಯಿಂದ ನಾವು ನೋಡ್ತಾನೆ ಇದೀವಿ, ಅಣ್ಣ ಆಶ್ರಮಗಳಿಗೆ ಹೋಗ್ತಾ ಇದಾರೆ, ಅಲ್ಲಿ ಇಲ್ಲಿ ಹೋಗ್ತಾ ಇದಾರೆ. ಅದರಿಂದ ಏನು ಹೇಳಕ್ಕಾಗಲ್ಲ, ಯಾಕೆಂದ್ರೆ ಎಲ್ಲ ಅವರೇ ಮಾಡ್ತಾ ಇದಾರೆ ಮುಂದೆ ನಿಂತು. ಸರ್ ಎಲ್ಲಿದ್ದಾನ ಅವನೀಗ? ಎಲ್ಲೋ ಕಾಣ್ತಾ ಇಲ್ವಲ್ಲ ಸರ್, ಹಲ್ಕ ನನ್ನ ಮಗ. ಅದ್ರ ಬಗ್ಗೆ ಏನ್ ಹೇಳಿ? ಯಾಕೆಂದ್ರೆ ಈಗ ಯಾರದೇ ನಟರನ್ನ ನೋಡಿ ಸರ್, ಈಗ ದೊಡ್ಡ ದೊಡ್ಡ ಕಟ್ಔಟ್ಗಳು ಹಾಕೊಂಡು AC ಎಲ್ಲೋ ದುಬೈಗೋ ಫಾರಿನ್ಗೋ ಹೋಗಿ ಎಲ್ಲೋ ಕುತ್ಕೊಂಡಿರ್ತಾರೆ. ಬಟ್ ನಮ್ಮ ರಕ್ಷಕ್ ಅಣ್ಣ ಅವರಾದ್ರೆ ನೋಡಿ ಆಶ್ರಮಕ್ಕೆ ಹೋಗಿ ಈ ತರ ಯಾವ ನಟರು ಮಾಡ್ತಾ ಇದಾರೆ ಇವತ್ತಿನ ದಿನ. ಮಾಡಿದ್ರು 108 ಮೀಡಿಯಾದವ್ರನ್ನ ಕರೀತಾರೆ ಅವರು. 108 ಮೀಡಿಯಾದವ್ರನ್ನ ಕರೆದು 108 ತರ ಪ್ರಮೋಷನ್ ಮಾಡ್ತಾ ಇದಾರೆ. ಬಟ್ ಅಣ್ಣ ಒಂದು ಫೋಟೋನು ಹಾಕಿಲ್ಲ ನೋಡಿ ಇವತ್ತವರೆಗೂ. ಬರೀ ನಮ್ಗೆ ಹುಡುಗರುಗಳು ಗೊತ್ತು ಮಾತ್ರ ಅಣ್ಣ ಎಲ್ಲಿದ್ದಾರೆ ಅಂತ. ಯಾವ ಮೀಡಿಯಾದವ್ರು ಹೋಗಿಲ್ಲ, ಏನಿಲ್ಲ. ಈ ತರ ಯಾರಾದ್ರೂ ಮಾಡೋರು ಯಾರಾದ್ರು ಇದಾರೆ ಬ್ರದರ್? ಯಾರಾದ್ರೂ ನೀವ್ ಹೇಳಿ. ನೀವ್ ಹೇಳಿ. ರಕ್ಷಾ ಕಣ್ಣಿಂಗೆ, ರಕ್ಷಾ ಕಣ್ಣಿಂಗೆ. ಅಣ್ಣನಿಗೊಂದು ಮಟನ್ ಫ್ರೈ, ಚಿಕನ್ ಫ್ರೈ, ಬಿಸ್ತರಿ ವಾಟರ್ ಲೋಟ. ಆರ್ಬಿ ಬಾಸ್ಕೆ ಜೈ, ಆರ್ಬಿ ಬಾಸ್ಕೆ ಜೈ. ನೋ ಮೋಗೋ ಬಾಯಿ ಅನ್ಕೊಂಡು ಲೋಪ. ಸರ್ ಅವರು ಯಾರು? ನೀವು ಮಾತಾಡ್ಸಿದ್ರಲ್ಲ ಅವರು ಯಾವನ್ ಗೊತ್ತು? ತುಂಬಾ ಪರಿಚಯದವ್ರ ತರ ಮಾತಾಡ್ತಾರೆ. ಸುಮ್ನೆ ತಮಾಷೆಗೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು.